ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕ್ರಿ ನಿದ್ರೆ ಬರ್ತಿಲ್ವಾ? ಇಲ್ಲ ಮಂದಾಕಿನಿ, ನಾನೆಷ್ಟು ಪ್ರಯತ್ನ ಪಟ್ಟರು ಈ ನೋವನ್ನು ಮರೆಯೋಕ್ಕಾಗ್ತಾನೆ ಇಲ್ಲ. ನಾವು ನಮ್ಮ ಮಕ್ಕಳನ್ನ ಎದೆಗೆ ಹೊತ್ಕೊಂಡು ಬೆಳೆಸಿದ್ದೀವಿ, ಆದರೆ ನಮ್ಮ ಮಗ ನಮ್ಮ ಎದೆಗೆ ಒದ್ದುಬಿಟ್ಟ ನಮ್ಮನ್ನ ಕಾಲ್ ಕಸಕ್ಕಿಂತ ಕಡಿಯಾಗಿ ನೋಡ್ಬಿಟ್ಟ. ಆ ನೋವನ್ನ ಹೇಗೆ ಮರೆಯೋದು, ಹೇಗೆ ಸಹಿಸ್ಕೊಳ್ಳೋದು? ವಿಚಾರಿ, ಯಾವುದೇ ತಂದೆ ತಾಯಿಗಾದರೂ ಇದು ತುಂಬಾನೇ ಕಷ್ಟ. ನಾವು ನಮ್ಮ ಮಕ್ಕಳನ್ನ ಎಷ್ಟು ಕಷ್ಟ ಬಿದ್ದು ಸಾಕಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತು. ನಮಗೆ ಎಷ್ಟೇ ಕಷ್ಟ ಆದರೂ ಅವ್ರ ಹೊಟ್ಟೆ ಬಟ್ಟೆಗೆ ಕಷ್ಟ ಆಗದೆ ಇರೋ ಥರ ನೋಡ್ಕೋತೀವಿ. ಒಳ್ಳೆ ಸಂಸ್ಕಾರ ಕೊಟ್ವಿ, ಒಳ್ಳೆ ಎಜುಕೇಶನ್ ಕೊಟ್ವಿ. ಕೊನೆಗೆ ನಮ್ಮ ಮಗ ಏನೋ ಮಾಡ್ತಾನೆ ಅಂದಾಗ ಸಂತೋಷ ಪಟ್ವಿ. ಅವನು ಚೆನ್ನಾಗಿ ಬೆಳೀಲಿ ಅಂತ ಬಯಸಿದ್ವಿ, ಪ್ರಾರ್ಥನೆ ಮಾಡಿದ್ವಿ. ಆದರೆ ಕೊನೆಗಾಗಿದ್ದೇ ಬೇರೆ. ಆದರೆ ನಮ್ಮ ಮಗ ಬೆಳೀತಾ ಬೆಳೀತಾ ತನ್ನ ಬೇರ್ನೇ ಮರ್ತ್ಬಿಟ್ಟ. ತಪ್ಪ ಅಮ್ಮನ್ನೇ ಆಚೆ ಹಾಕ್ಬಿಟ್ನಲ್ರಿ. ಅವನ ಪಾಲಗ್ ನಾವು ಆಗ್ಲೇ ಸತ್ತೋಗಿದ್ದೀವಿ ರೀ. ಹೆತ್ತ ಮಗಂಗೆ ಬೇಡವಾಗಿದ್ದೀವಿ ಅಂದಮೇಲೆ ನಾವು ಯಾಕ್ರಿ ಬದುಕಬೇಕು? ಬದುಕೇನು ಸಾಧಿಸೋಕ್ಕಿದೆ ನಮಗೆ? ಏನೂ ಇಲ್ಲ. ನಮ್ಮ ಮಗ ನಮ್ಮನ್ನ ಈ ಸ್ಥಿತಿಗೆ ತಂದು ನಿಲ್ಲಿಸ್ತಾನೆ ಅಂತ ಯಾರೇ ಅನ್ಕೊಂಡಿದ್ರು? ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಮ್ಮ ಬದುಕು ನಮ್ಮನ್ನ ಈ ಹಂತಕ್ಕೆ ತಂದು ನಿಲ್ಲಿಸುತ್ತೆ, ನಮ್ಮ ಜೀವನದಲ್ಲಿ ಇಷ್ಟೆಲ್ಲ ನಡೆದೋಗತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಮಂದಾಕಿನಿ. ನಡಿ ಹೋಗೋಣ. ಇಷ್ಟೊತ್ತಲ್ಲ ಯಾರಾದ್ರೂ ನೋಡಿದ್ರೆ ಏನು ಅನ್ಕೊಳ್ಳಲ್ಲ? ಯಾರು ಏನು ಅಂದ್ಕೊಂಡ್ರೆ ನಮ್ಗೇನು ಮಂದಾಕಿನಿ? ಅದನ್ನ ಕೇಳಕ್ಕೆ ನಾವೇ ಇರಲ್ವಲ್ಲ. ಸಾಯಕ್ಕೆ ಹೊರಟಿರೋರು ನಾವು ಮನಸ್ಸು ಗಟ್ಟಿ ಮಾಡ್ಕೋಬೇಕು. ಆದಷ್ಟು ಬೇಗ ಇಲ್ಲಿಂದ ಹೋಗ್ಬಿಡ್ಬೇಕು, ಇಲ್ಲ ಅಂದ್ರೆ ಕಷ್ಟ ಆಗತ್ತೆ. ಮನೆಯವರೆಲ್ಲ ಹೇಳಕ್ಕಿಂತ ಮುಂಚೆ ನಾವಿಲ್ಲಿಂದ ಹೊರಟೋಗೋಣ. ಬಾ. ರೀ, ಏನು ಮಂದಾಕಿನಿ? ರೀ, ನಂಗೆ ಯಾಕೋ ಮಹಿ ಮಾತ್ರ ಒಂದ್ಸಲಿ ಮಾತಾಡಬೇಕು ಅಂತ ಅನ್ನಿಸ್ತಾ ಇದ್ದೀರಿ. ತುಂಬ ನೆನಪಾಗ್ತಾ ಇದ್ದಾಳೆ ರೀ. ಅವಳ ಹತ್ರ ಒಂದ್ಸಲಿ ಮಾತಾಡ್ಬಿಡೋಣ ಪ್ಲೀಸ್. ಬೇಡ ಮಂದಾಕಿನಿ, ನಮ್ಮನ್ನ ಯಾರೂ ತಡಿಬಾರ್ದು. ನಾವು ಅವಳಿಗೆ ಫೋನ್ ಮಾಡಿದ್ರೆ ನಮ್ಮ ಮನಸ್ಸು ಬದಲಾಗೋ ಸಾಧ್ಯತೆ ಇದೆ. ಯಾವುದೇ ಕಾರಣಕ್ಕೂ ನಮ್ಮ ನಿರ್ಧಾರ ಬದಲಾಗಬಾರ್ದು, ನಮ್ಮ ಮನಸ್ಸು ಕರಗಬಾರ್ದು. ಇಷ್ಟು ದಿನ ಅವರೆಲ್ಲ ಚೆನ್ನಾಗಿರೋದನ್ನ ನೋಡಿದ್ದೀವಿ, ಅಷ್ಟು ಸಾಕು ಮುಂದಾಕಿನಿ. ನಾವೀಗ ಅವರಿಗೆ ಭಾರ ಆಗಿದ್ದೀವಿ. ನಾವು ಸಮಸ್ಯೆ ಆಗಿದ್ದೀವಿ ಅಂದಾಗ ನಾವು ಹೋಗೋದೇ ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.